ತಹಸೀಲ್ದಾರ್ ಮಗ ತಹಸೀಲ್ದಾರ್ ಆದ್ರೆ ಖಬರ್ ಇಲ್ಲ ರೈತರ ಒಟ್ಟು ಆಗುದಿಲ್ಲ ಸರ. ನೀವು ಏನ್ ಮಾಡೋರು ಹೇಳ್ರಿ, ಈಗ ಅವ್ನು ತೊಗೊಂಬರಿ ಫಾರೆಸ್ಟ್ ಇಲಾಖೆ ಇದೆ ಸರ, ತಹಸೀಲ್ದಾರ್ ಕೆಳಗಿಲ್ಲ. ರೈತ ಸಂಘಟನೆಯಿಂದ ಕೆಲವೊಂದು ಲೀಡರ್ಸು ಮತ್ತು ಕೆಲವೊಂದು ಜನರನ್ನು ಕರ್ಕೊಂಡು ನಮ್ಮ ಇಲಾಖೆ ನಮ್ಮ ಕಚೇರಿ ತಹಸೀಲ್ದಾರ್ ಕಚೇರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ವಿ. ಕಾರಣ ಏನಂದರೆ ರೈಲ್ವೆ ಇದು ಅರಣ್ಯ ಏನು ಜಮೀನಿದೆ ಅಲ್ಲಿ ಅವರು ಪೈಪ್ಲೈನ್ ಹಾಸ್ಕೊಂಡು ಹೋಗೋರು. ಸೊ ಅದಕ್ಕೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ಅದನ್ನು ನಾವು ಅರಣ್ಯ ಇಲಾಖೆಯವರು ಕೂಡ ನಾಳೆಗೆ ನೆಕ್ಸ್ಟ್ ಡೇ ಅವರಿಗೆ ನಾವು ಮಾತಾಡಿಕೊಂಡು ನಿಮ್ಮ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೀವಿ ಅಂತೇಳಿ ಅವರು ತಿಳಿ ಕೂಡ ಹೇಳಿದ್ದೀವಿ. ಆದರೂ ಅವರು ನಮ್ಮ ಏನು ಕಚೇರಿ ಇತ್ತು ಅದನ್ನು ಕೀಲಿ ಹಾಕೋದು ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೂಡ ಮಾಡಿದ್ರು ಅವತ್ತು. ಆದ್ರೂ ನಾವು ರೈತರು ಅಂತೇಳಿ ಅವರಿಗೆ ಮನವೊಲಿಸಿ ಅದು ಏನೂ ಕ್ರಮ ಕೈಗೊಳ್ಳಲಿಲ್ಲ. ಯಾಕಂದರೆ ಪ್ರತಿಭಟನೆ ಮಾಡಬೇಕಂದ್ರೆ ಅವ್ರನ್ನ ಪೂರ್ವಾನುಮತಿ ತೆಗೆದುಕೊಳ್ಬೇಕು. ಅದೇನೂ ಇರಲಾರ್ದೇ ನಮ್ಮ ಕಚೇರಿನ ಬಂದ್ ಮಾಡಿದ್ರು. ಸಾರ್ವಜನಿಕರಿಗೆ ಕೂಡ ಸಾಕಷ್ಟು ತೊಂದರೆ ಆಗಿತ್ತು. ಅಲ್ಲಿ ನಾವು ತಿಳಿ ಹೇಳಿ ಕಳಿಸಿದ್ವಿ. ನಂದು ಸರ್ಜರಿ ಆಗಿತ್ತು, ಹೀಗಾಗಿ ನಾನು ಮಾನ್ಯ ಎಸ್ ಸಿ ಸರ್ ಕಡೆ ನಾನು ಪರ್ಮಿಷನ್ ತೊಗೊಂಡು ಸಾಯಂಕಾಲ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸೊ ಅವರು ಅಲ್ಲಿಂದ ಅವರು ಒಪ್ಪಲಿಲ್ಲ, ಜೆಂಡಾಕಟ್ಟಿ ಹತ್ರ ಬಂದು ಪ್ರತಿಭಟನೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ನಮ್ಮ ಶಿರಸ್ತಾರನು ಹೋಗಿದ್ರು, ಶಿರಸ್ತಾರ ಹೋಗಿದ್ರು. ಅವ್ರು ತಹಶೀಲ್ದಾರೇ ಬರಬೇಕು ಹಂಗಿಂಗೆ ಅವರಿಗೆ ಒತ್ತಾಯ ಮಾಡಿದರು. ಆದರೂ ತಿಳಿ ಹೇಳಿದ್ರು ಕೂಡ ಅವರು ಅವಾಚ್ಯ ಶಬ್ದಗಳಿಂದ ತಹಶೀಲ್ದಾರಿಗೆ ಬೈದರು. ಇದು ಬರೀ ನನಗೆ ವೈಯಕ್ತಿಕವಾಗಿ ಅಷ್ಟೇ ಅಲ್ಲದೆ ಒಂದು ತಹಶೀಲ್ದಾರ್ ಏನು ಪೋಸ್ಟ್ ಇದೆ ಅದಕ್ಕೂ ಅವರು ಆಹ್ವಾನ ಮಾಡಿದ್ದಾರೆ. ಯಾಕಂದರೆ ತಹಶೀಲ್ದಾರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ತಾಲೂಕಿನಲ್ಲಿ. ಸೊ ಆ ಒಂದು ಪೋಸ್ಟಿಗೆ ಅವಮಾನ ಮಾಡಿದ್ದಾರೆ. ರೈತರು ಅಂಥೇಳಿ ನಾವು ಬಾಯ ಬಂದಂತೆ ಮಾತಾಡ್ಬಾರ್ದು. ಯಾಕಂದರೆ ನಮ್ಮ ತಂದೆಯವರು ರೈತರಿದ್ದಾರೆ. ಈಗ ಅಂಥೇಳಿ ಯಾವುದೋ ಒಂದು ಸರ್ಕಾರಿ ನೌಕರಿಗೆ, ಸರ್ಕಾರಿ ಅಧಿಕಾರಿಗೆ ನಾವು ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತಾಡಬಾರ್ದು. ಅದಕ್ಕೋಸ್ಕರ ನಾವು ಇವತ್ತೆಲ್ಲ ನಮ್ಮ ಸರ್ಕಾರಿ ನೌಕರರು ಎಲ್ಲ ಇಲಾಖೆಗಳಿಂದ ಎಲ್ಲ ಬೇರೆ ಬೇರೆ ಏನು ಸಂಘಟನೆಗಳು ಬಂದು ಇವತ್ತು ನಮಗೆ ಸರ್ಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಾವು ಬಂದು ಇವತ್ತು ಕಂಪ್ಲೇಂಟ್ ರಿಜಿಸ್ಟರ್ ಸರ್. ಏನು FIR ಮಾಡಿದ್ರು ಸರ್? FIR ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಎಷ್ಟು ಜನರ ಮೇಲೆ? ಒಬ್ಬರು ಇದು ಮಾಡಿದ್ದಾರೆ. ಮಾತಾಡಿದವರು ಒಬ್ಬರೇ, ಅವಾಚ್ಯವಾಗಿ ಮಾತಾಡಿದವರು ಒಬ್ಬರೇ. ಕಟ್ ಮಾಡಿ